ಜಿಲ್ಲೆಯಾದ್ಯಂತ ಏಕರೂಪದ ಸಂಚಾರ ಪರ್ಮಿಟ್ ಮತ್ತು ದರ ಪರಿಷ್ಕರಣೆಗೆ ಆಗ್ರಹಿಸಿ ಏಪ್ರಿಲ್ 13ರಂದು ಬೆಳಗ್ಗೆ 9 ಗಂಟೆಗೆ ಮಂಗಳೂರು ಕ್ಲಾಕ್ ಟವರ್ ಮುಂಭಾಗ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಎಂದು ಜಿಲ್ಲಾ ಆಟೋ ರಾಜ ಕನ್ಮರ್ ಯೂನಿಯನ್ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಜಲೀಲ್ ಹೇಳಿದ್ದಾರೆ. ರಿಕ್ಷಾಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 10 ಟೈಪ್ನ ಪರ್ಮಿಟ್ಗಳನ್ನು ಇಶ್ಯೂ ಮಾಡಿದ್ದಾರೆ. ದಶಕಗಳಿಂದಲೂ ಅದೇ ವ್ಯವಸ್ಥೆ ಇದೆ. ಪ್ರತಿ ತಾಲೂಕಿಗೆ ಎರಡೆರಡು ಪರ್ಮಿಟ್, ತಾಲೂಕು ನಗರ ಬೇರೆ, ತಾಲೂಕು ಗ್ರಾಮಾಂತರ ಬೇರೆ. ಇಂಥ ಸಂದರ್ಭಗಳಲ್ಲಿ ನಮ್ಮ ರಿಕ್ಷಾ ಚಾಲಕರಿಗೆ ಅದೆಷ್ಟು ಅನ್ಯಾಯ ಆಗ್ತಾ ಇದೆ, ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ನಮ್ಮ ಏರಿಯಾದಿಂದ ಒಂದು 3-4 ಕಿಲೋಮೀಟರ್ ದೂರ ಗ್ಯಾಸ್ ಹಾಕಲು ಹೋದಾಗ ಬಾಡಿಗೆ ಬಿಡಿ, ಗ್ಯಾಸ್ ತುಂಬಿಸಲು ಹೋದಾಗ ಕೂಡ 10-12 ಸಾವಿರ ರೂಪಾಯಿ RTOದವರು ದಂಡ ಹಾಕಿದ್ದು ಇದೆ. ಇದರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ, RTO ಆಫೀಸರ್ಗಳಿಗೆ ಹಲವು ದಶಕಗಳಿಂದಲೇ ನಾವು ಮನವಿ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮ ಮನವಿಗೆ ಯಾವುದೇ ಪ್ರತಿಸ್ಪಂದನೆ ಇದುವರೆಗೂ ಸಿಕ್ಕಲಿಲ್ಲ. ಹಾಗಾಗಿ ನಾವು ಇದೇ ಸೋಮವಾರ 13/4/2026ರಂದು ಬೆಳಗ್ಗೆ 11:30 ಗಂಟೆಗೆ ಮಂಗಳೂರು ಕ್ಲಾಕ್ ಟವರ್ನಲ್ಲಿ ನಮ್ಮ ರಿಕ್ಷಾ ಚಾಲಕರ ಬೃಹತ್ ಪ್ರತಿಭಟನಾ ಸಭೆ ಮತ್ತು ಹಕ್ಕೊತ್ತಾಯ ಸಭೆ ನಡೆಯಲಿದೆ. ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಹಗಲಿರುಳು ಕಠಿಣ ಶ್ರಮಕ್ಕೆ ಸಿಗಬೇಕಾದ ನ್ಯಾಯಯುತ ಬೆಲೆ ಮತ್ತು ಸಂಚಾರದ ಹಕ್ಕಿಗಾಗಿ ಧ್ವನಿ ಎತ್ತುವ ಪ್ರಸಂಗ ಒದಗಿ ಬಂದಿದೆ. 4-5 ಕಿಲೋಮೀಟರ್ ಪರ್ಮಿಟ್ ನೀಡಿ ಆಟೋ ಚಾಲಕರ ದುಡಿಮೆಗೆ ಕಲ್ಲನ್ನು ಹಾಕುತ್ತಿದ್ದಾರೆ. ಆಸ್ಪತ್ರೆ ಹಾಗೂ ಇನ್ನಿತರ ಅಗತ್ಯ ಸೇವೆಗಳಿಗೆ ಆಟೋದವರು ತೆರಳಿದ್ರೆ ಪರ್ಮಿಟ್ ಹೆಸರಲ್ಲಿ ಸಾವಿರ ದಂಡವನ್ನು ಹಾಕ್ತಾರೆ. ಹಾಗಾದ್ರೆ ಜೀವ ಉಳಿಸುವುದು ತಪ್ಪಾ ಎಂದು ಪ್ರಶ್ನಿಸಿದ್ರು. ಒಟ್ಟಿನಲ್ಲಿ ಆಟೋ ಚಾಲಕರಿಂದ ದರೋಡೆ ಮಾಡಲಾಗ್ತಾ ಇದ್ದು, ಇದಕ್ಕೆಲ್ಲ ಶಾಶ್ವತ ಪರಿಹಾರ ಕೋರಿ ಸಂಘಟನೆ ಪ್ರತಿಭಟನೆಗೆ ಮುಂದಾಗಿದಂತ ಹೇಳಿದ್ರು. ನಮಗೆ ನೀಡಿರುವ ಪರ್ಮಿಟ್ ವ್ಯಾಪ್ತಿ 3-4 ಕಿಲೋಮೀಟರ್ ಮಾತ್ರ. ಅಷ್ಟು ಕಷ್ಟಪಟ್ಟು ಬಾಡಿಗೆ ಮಾಡಬೇಕಾದಂತಹ ಪರಿಸ್ಥಿತಿ ನಮ್ಮ ರಿಕ್ಷಾ ಚಾಲಕರಿಗಿದೆ. ಹಲವಾರು ಬಾರಿ ನಾವು ಮನವಿ ಮಾಡಿದರೂ ಕೂಡ ಪ್ರತಿಸ್ಪಂದನೆ ಸಿಗದ ಕಾರಣ ನಾವು ಈ ಬೃಹತ್ತಾದ ಒಂದು ಪ್ರತಿಭಟನಾ ಸಭೆ ನಡೆಸ್ತಾ ಇದ್ದೇವೆ. ಆದರೂ ಕೂಡ ನಾವು ಜಿಲ್ಲಾಡಳಿತದ ಮೇಲೆ ಭರವಸೆ ಇಟ್ಕೊಂಡಿದ್ದೇವೆ. ಈ ಸಲ ನಮಗೆ ಈ ಜಿಲ್ಲಾದ್ಯಂತ ಸಂಚರಿಸಲು ಏಕರೂಪದ ಪರ್ಮಿಟ್, ಎಲ್ಲ ರಿಕ್ಷಾಗಳಿಗೂ ಜಿಲ್ಲಾದ್ಯಂತ ಸಂಚರಿಸೋದಕ್ಕೆ ನನಗೆ ಪರ್ಮಿಟ್ ಬೇಕು. ನಮ್ಮ ಬೇಡಿಕೆ ಅತ್ಯಂತ ಪ್ರಮುಖ ಬೇಡಿಕೆ ಒಂದೇ, ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಮೂಲೆಗಳಿಗೂ ರಿಕ್ಷಾ ಹೋಗಿ ಬರೋದಕ್ಕೆ ಅವಕಾಶ ನೀಡುವಂಥ ಪರ್ಮಿಟ್ ಬೇಕು. ಕೇವಲ ಬಾಯಿ ಮಾತಿನ ಅವಕಾಶ ನಮಗೆ ಬೇಡ, ಪರ್ಮಿಟ್ನಲ್ಲೇ ಮೆನ್ಷನ್ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸಂಚರಿಸಲು ಪರ್ಮಿಟ್ ಅಂತ ಬೇಕು. ಈ ಬೇಡಿಕೆ ಮತ್ತೊಂದು ಮೀಟರ್ ಕಡ್ಡಾಯ, ಗ್ರಾಮಾಂತರಕ್ಕೆ ಈಗ ಮೀಟರ್ ಕಡ್ಡಾಯವಿಲ್ಲ, ಅದು ಕಡ್ಡಾಯ ಮಾಡಬೇಕು ಎನ್ನುವ ಬೇಡಿಕೆಯಲ್ಲಿ ನಾವು ಈ ಹೋರಾಟಕ್ಕೆ ಇಳಿದಿದ್ದೇವೆ. ಈ ಹೋರಾಟಕ್ಕೆ ಜಿಲ್ಲಾಡಳಿತ ಪ್ರತಿಸ್ಪಂದಿಸುತ್ತದೆ ಎನ್ನುವ ಭರವಸೆ ಇದೆ. ಏನಾದರೂ ಪ್ರತಿಸ್ಪಂದನೆ ಸಿಗದೆ ಹೋದರೆ ಖಂಡಿತವಾಗಿಯೂ ನಾವು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ರಿಕ್ಷಾ ರ್ಯಾಲಿಯನ್ನು ಮಾಡೇ ಮಾಡ್ತೀವಿ. ಯಾವ ಕೇಸ್ ಎದುರಿಸೋಕ್ಕೂ ನಾವು ಸಿದ್ಧರಾಗಿದ್ದೇವೆ. ಈ ಬಾರಿ ಸಾಂಕೇತಿಕವಾಗಿ ಪ್ರತಿಭಟಿಸಿ ನಾವು ಮರಳ್ತೇವೆ. ಮುಂದೆಯೂ ನಮ್ಮ ಹೋರಾಟಕ್ಕೆ ಬೆಲೆ ಸಿಗದಿದ್ದರೆ, ನಮ್ಮ ಈ ಕೂಗಿಗೆ, ನಮ್ಮ ಈ ಅನ್ಯಾಯಕ್ಕೆ ನೀವು ನ್ಯಾಯ ಸಿಗದೆ ಹೋದರೆ ನಾವು ಪ್ರತಿ ಸಲವೂ ನಾವು RTOದಿಂದ ದಂಡ ಕಟ್ಟಿಸುವ ಬದಲು ಒಮ್ಮೆಲೆ ನಾವು ಕೇಸನ್ನು ಎದುರಿಸೋಕೆ ಸಿದ್ಧರಾಗಿದ್ದೇವೆ. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೇವೆ, ನಮಗೆ ನ್ಯಾಯ ಕೊಡಿ. ನಮ್ಮ ನಾಳೆಯ ದಿನಗಳಿಗಾಗಿ, ನಮ್ಮ ನಾಳೆಯ ನೆಮ್ಮದಿಗಾಗಿ ನಮ್ಮನ್ನು 2ನೇ ದರ್ಜೆ ನಾಗರಿಕರನ್ನಾಗಿ ನೋಡ್ತಾ ಇದ್ದಾರೆ. ನಿಮ್ಗೆ ಒಂದು ಉದಾಹರಣೆಯಾಗಿ ಹೇಳ್ತೀನಿ. ನಮ್ಮ ಮನೆಯವರನ್ನು ನನ್ನ ರಿಕ್ಷಾದಲ್ಲಿ, ನಮಗೆ BMW ಕಾರ್ ಏನಿಲ್ಲ, ನಮ್ಮ ರಿಕ್ಷಾವೇ ನಮಗೆ ಬಹುದೊಡ್ಡ ವಾಹನ. ಮನೆಯವರಿಗೆ ಹೆಮ್ಮೆ ಇರ್ತದೆ ನನ್ನ ಗಂಡನ ವಾಹನ ಅಥವಾ ನನ್ನ ಮಗನ ವಾಹನ ಅಂತ. ಅದರಲ್ಲಿ ನಾವು ಕರ್ಕೊಂಡು ಹೋಗುವಾಗ ನಮಗೆ 10-12 ಸಾವಿರ ಎಲ್ಲ ದಂಡ ಹಾಕ್ತಾರೆ ಅಂದರೆ ಇದು ರಿಕ್ಷಾ ಚಾಲಕರ ಮೇಲಾಗುತ್ತಿರುವ ದಬ್ಬಾಳಿಕೆ ಮತ್ತು ದರೋಡೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಇದು ಕಣ್ಣೆದುರೇ ನಡೆಯುತ್ತಿರುವಂತಹ ಈ ಒಂದು ಮಾಫಿಯಾವನ್ನು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇರೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ನಾವು ಅದರ ಬಗ್ಗೆಯೂ ಹೇಳಿದ್ದೇವೆ. ಯಾರಿಗೂ ಕೂಡ ಒಂದು ಪರ್ಮಿಟ್ಗಿಂತ ಜಾಸ್ತಿ ಕೊಡುವುದೇ ಬೇಡ. ಅವರು ಒಂದು ಮನೆಯ 5-6 ಜನರಲ್ಲೂ ಮಾಡ್ತಾ ಇರ್ತಾರೆ. ಅದರ ಬಗ್ಗೆ ಕೂಡ ಕ್ರಮ ವಹಿಸಿದಾಗ ಈ ಪರ್ಮಿಟ್ ವ್ಯವಸ್ಥೆ ಅರ್ಧ ಅವರು ಕೇಳ್ತಾ ಇದ್ದಾರೆ. ಸಿಟಿ ಅವರು ಬಂದು
ಅಧಿಕಾರಿಗಳು ಹೇಳ್ತಾರೆ, ಸಿಟಿಯವರು ಬಂದು ಕೂತ್ಕೊಳ್ತಾರೆ, ನಾವೇನು ಮಾಡೋದು, ಗ್ರಾಮಾಂತರ ಬಂದ ತಕ್ಷಣ ಹಿಡೀರಿ ಅಂತ ಅವ್ರು ಬಂದು ಬೆಳಗ್ಗೆಯಿಂದ ಸಂಜೆವರೆಗೆ ಕೂತಿರ್ತಾರೆ ಅಂತ. ಸಿಟಿಯವರು ನಮ್ಮ ಗ್ರಾಮಾಂತರ ವ್ಯಾಪ್ತಿಗೆಲ್ಲ ಬರ್ತಾರೆ. ರೈಲಿಂದ ಬರೋರು ಕೇವಲ ಸಿಟಿಯಲ್ಲಿ ತಿರುಗೋರಲ್ಲ, ಗ್ರಾಮಾಂತರ ಬರ್ತಾರೆ. ನಾವು ಯಾವ ತೊಂದರೆ ಕೊಡೋದಿಲ್ಲ ಅವರಿಗೆ. ಎಲ್ಲ ರಿಕ್ಷಾದವರು ಈ ಹೊಟ್ಟೆ ಬಾಡಿಗೆಗೆ ದುಡಿಯೋರು. ಗ್ರಾಮಾಂತರ ರಿಕ್ಷಾದವರೇನು 2ನೇ ದರ್ಜೆ ನಾಗರಿಕರಲ್ಲ, ಅವರು ಗ್ರಾಮಾಂತರದಲ್ಲಿ ಹುಟ್ಟಿ ಬೆಳೆದಿದ್ದಾರೆ, ಅಲ್ಲೇ ರಿಕ್ಷಾ ದುಡಿ ಮಾಡ್ಕೊಂಡಿರ್ತಾರೆ. ಅದನ್ನು ಸಿಟಿಯವರು ಕೂಡ ತಿಳ್ಕೋಬೇಕು ಮತ್ತು ಈ ಸಿಟಿಯವರು ಕೂಡ ಬೆಂಬಲ ಕೊಡಬೇಕು. ನಾವೇನು ಸಿಟಿಯಲ್ಲಿ ದುಡಿಯೋದಕ್ಕೆ ಅವಕಾಶ ಕೇಳ್ತಾ ಇಲ್ಲ. ದುಡಿಯೋದಕ್ಕೆ ಎಲ್ಲೆಲ್ಲ ವಾಸವಿದ್ದಾನೆ ಅಲ್ಲೇ ಅವಕಾಶ ಕೊಡಿ, ಅದನ್ನು ಪರ್ಮಿಟಲ್ಲಿ ಮೆನ್ಷನ್ ಮಾಡಿಕೊಡಿ. ಸಿಟಿಯಲ್ಲಿ ದುಡಿಯೋಕೆ ನಮಗೆ ಅವಕಾಶ ಬೇಡ. ಸಿಟಿಯಲ್ಲಿ ದುಡಿದ್ರೆ ನೀವು ಎಷ್ಟು ಫೈನ್ ಹಾಕ್ತೀರ ಹಾಕಿ, ನಮಗೆ ನಮ್ಗೆ ಹೋಗಲಿಕ್ಕೆ ಇಲ್ಲ. ರೈಲ್ವೆ ಸ್ಟೇಷನ್ಗೆ ನಾವು ಹೋಗಬಾರ್ದು, ಬಾಡಿಗೆ ಬಂದರೆ ನಾವು ಹಾಸ್ಪಿಟಲ್ಗೆ ನಾವು ಹೋಗಬಾರ್ದು, ನಮ್ಮ ಸರ್ವಿಸ್ ಮಾಡಲಿಕ್ಕೆ ನಾವು ಹೋಗಬಾರ್ದು, ನಾವು ಗ್ಯಾಸ್ ಹಾಕ್ಲಿಕ್ಕೆ ಹೋಗಬಾರ್ದು, ನಮ್ಮ ಮನೆಯವರನ್ನು ಕರ್ಕೊಂಡು ನಾವು ಮಂಗಳೂರಿಗೆ ನಮ್ಮ ಗಾಡಿಯಲ್ಲಿ ಹೋಗಬಾರ್ದು, ಬೇರೆ ಗಾಡಿ ಮಾಡ್ಕೊಂಡು ಹೋಗಬೇಕಾ ನಾವು? ನಮ್ಮ ಗಾಡಿ ಇದೆ, ನಾವು ಟ್ಯಾಕ್ಸ್ ಕಟ್ತೀವಿ, ನಾವು ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇಡ್ತೇವೆ, ನಾವು ಬೇರೆ ಗಾಡಿ ಮಾಡ್ಕೊಂಡು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀರಂದರೆ ಇದು ನೀವು ರಿಕ್ಷಾ ಚಾಲಕರನ್ನು 2ನೇ ದರ್ಜೆ ನಾಗರಿಕರಾಗಿ ನೋಡ್ತಾ ಇರೋದಕ್ಕೆ ಉದಾಹರಣೆ. ಅಂತಹ ದಬ್ಬಾಳಿಕೆ ಇನ್ನೂ ಸಹಿಸೋದಿಲ್ಲ. ನಮ್ಮ ಆಟೋ ರಾಜಕುಮಾರ್ ಯೂನಿಯನ್ ಅಂತೂ ಸಹಿಸೋದೇ ಇಲ್ಲ. ನೀವು ಇವಾಗ ಸಾಂಕೇತಿಕವಾಗಿ ಅಷ್ಟೇ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಿಮ್ಮ ಮೇಲೆ ಭರವಸೆ ಇದೆ, ಖಂಡಿತವಾಗಿ ನಾವು ಈಗಿನ ಜಿಲ್ಲಾಧಿಕಾರಿಗಳು ನಮ್ಮ ಮಾತನ್ನು ಆಲಿಸಿರೋದ್ರಿಂದ ನಮಗೆ ಖಂಡಿತ ಭರವಸೆ ಇದೆ, ಮಾಡಿಕೊಡ್ತಾರೆ ಅಂತೇಳಿ. ಆಗದಿದ್ದರೆ ನಮ್ಮ ಹೋರಾಟ ಅಂತೂ ನಿಲ್ಲೋದಿಲ್ಲ. ನಾವು ಮತ್ತಷ್ಟು ಸಂಘಟಿತರಾಗಿ ನಾವು ಪ್ರತಿಭಟಿಸ್ತೀವಿ. ಇದೇ ಸಂದರ್ಭ ಜಿಲ್ಲಾ ಆಟೋ ರಾಜಕಮ್ಮರ್ ಯೂನಿಯನ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶಾಫಿಕ್ ಬೋಳ್ಯರ್ ಅವರು ಮಾತನಾಡಿ, ಏಕರೂಪದ ಸಂಚಾರಕ್ಕೆ ಪರ್ಮಿಟ್ ಜಾರಿಯಾಗಲಿ ಹಾಗೂ ದರ ಪರಿಷ್ಕರಣೆ, ಇಂಧನ ಬೆಲೆ ಏರಿಕೆಗೆ ಅನುಗುಣವಾಗಿ ಗ್ರಾಮಾಂತರ ಪ್ರದೇಶದ ಕನಿಷ್ಠ ಮತ್ತು ಪ್ರತಿ ಕಿಲೋಮೀಟರ್ ದರವನ್ನು ತಕ್ಷಣ ಪರಿಷ್ಕರಿಸಬೇಕು. ಪರ್ಮಿಟ್ ನೆಪದಲ್ಲಿ ಗ್ರಾಮಾಂತರ ಚಾಲಕರಿಗೆ ನೀಡುತ್ತಿರುವ ಕಿರುಕುಳ ನಿಲ್ಲಿಸಬೇಕೆಂದು ಈ ಪ್ರತಿಭಟನೆಯಲ್ಲಿ ಮನವಿ ಮಾಡಲಾಗುತ್ತದಂತ ಹೇಳಿದರು. ಈ ಪ್ರತಿಭಟನೆಯಲ್ಲಿ ನಾವು ಮೀಟರ್ ವಿಷಯವನ್ನು ಇಟ್ಟುಕೊಂಡು ಹಾಗೂ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಒನ್ ವೇ ಬಾಡಿಗೆಗಳಾಗಿದೆ ನಾವು ಹೋಗ್ತಾ ಇರೋದು. ಹಾಗೂ ನಾವು ನಗರದಂತೆ ಸುತ್ತಾಡಿಕೊಂಡು ಬಾಡಿಗೆ ನಡೆಸ್ತಾ ಇಲ್ಲ. ಗ್ರಾಮಾಂತರ ಭಾಗದಲ್ಲಿ ಸ್ಟ್ಯಾಂಡ್ನಲ್ಲಿ ನಿಂತುಕೊಂಡು ನಾವು ಬಾಡಿಗೆಗಳನ್ನು ಹೋಗೋದಾಗಿದೆ. ಆದ್ದರಿಂದ ನಾವು ಹೋಗುವಂಥ ಬಾಡಿಗೆಗಳು ಹೆಚ್ಚಾಗಿ ಒನ್ ವೇ ಬಾಡಿಗೆಯಾಗಿದೆ. ಸುಮಾರು 5 ರಿಂದ 6 ಕಿಲೋಮೀಟರ್ ಇದ್ರೂ ಕೂಡ ನಾವು ಒಂದು ಸೈಡ್ಗೆ ಹೋಗಿ ಅಲ್ಲಿಗಿರುವಂತಹ ಬಾಡಿಗೆ ತೆಗೆದುಕೊಂಡು ಖಾಲಿಯಾಗಿ ವಾಪಸ್ ಬರುವಾಗ ಖಾಲಿಯಾಗಿ ನಾವು ಸ್ಟ್ಯಾಂಡಿಗೆ ಬರುವಂತಹ ಸಿಚುವೇಶನ್ ಆಗಿದೆ ಇವಾಗ ಇರೋದು. ಆದ್ದರಿಂದ ಗ್ರಾಮಾಂತರ ಭಾಗಗಳಿಗೆ ಮೀಟರ್ನಲ್ಲೇ ದರ ಪರಿಷ್ಕರಣೆ ನಡೆಸಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಹಾಗೂ ಜಿಲ್ಲೆಯ ಎಲ್ಲ RTOಗಳಲ್ಲಿ FC ಮಾಡುವಾಗಲೂ ಕೂಡ ಮೀಟರ್ ಕಡ್ಡಾಯವಾಗಿ ಇರಲೇಬೇಕು ಅನ್ನೋಂತಹ ಒಂದು ರೂಲ್ಸನ್ನು ತರಬೇಕು. ಅದೇ ರೀತಿ ಎಲ್ಲ ಆಟೋ ರಿಕ್ಷಾದವರು ಕೂಡ ಒಂದೇ ರೀತಿಯಾದಂತಹ ಮೀಟರ್ ದರವನ್ನೇ ಪಡೆಯಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಸಂಚಾಲಕರಾದ ಸಿದ್ದಿಕ್ ಕೊಡಕಲ್ ಹಾಗೂ ಆಟೋ ರಿಕ್ಷಾ ಚಾಲಕರು, ಮಾಲಕರು ಉಪಸ್ಥಿತರಿದ್ದರು.